ಹೆಣ್ಣಿಗೆ ಉಡುಗೆಯ ಬಗ್ಗೆ ಎಷ್ಟು ಆಸಕ್ತಿ ಇರುತ್ತೋ ಅದಕ್ಕೂ ಹೆಚ್ಚಿನ ಆಸಕ್ತಿ ತೊಟ್ಟುಕೊಳ್ಳುವ ಆಭರಣಗಳ ಮೇಲಿರುತ್ತೆ. ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಹೆಂಗಳೆಯರ ನೆಚ್ಚಿನ ಟೆರಕೋಟಾ ಜ್ಯುವೆಲರಿಯನ್ನ ಮಾಡೋದು ಹೇಗೆ ಅನ್ನೋದರ ಬಗ್ಗೆ ಸಿರಿ ಸಖಿಯೊಬ್ರು ಮಾಹಿತಿ ನೀಡ್ತಾರೆ ನೋಡಿ. ನಮಸ್ಕಾರ ವೀಕ್ಷಕರೇ, ನಾನೀಗ ಟೆರಕೋಟಾ ಜ್ಯುವೆಲ್ರಿನಲ್ಲಿ ನಿಮಗೆ ಒಂದು ಡಾಲರು ಮತ್ತು ಅದಕ್ಕೆ ಮ್ಯಾಚಿಂಗ್ ಜುಮ್ಕಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಟೆರಕೋಟಾ ಜ್ಯುವೆಲ್ರಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕ್ಲೇ, ಕಟರ್ ಆ್ಯಂಡ್ ಪ್ಲಯರ್, ಟೂಲ್ಸ್, ರೋಲರ್ ಆ್ಯಂಡ್ ಮೆಜರ್ಮೆಂಟ್ ಸ್ಟಿಕ್ಸ್, ನೈಕ್ರೋಮ್ ವೈರ್, ಡಿಫ್ರೆಂಟ್ ಸೈಜಸ್ ಆ್ಯಂಡ್ ಶೇಪ್ಸ್ ಆಫ್ ಕಟರ್ಸ್, ಪ್ಲಂಜರ್ಸ್ ಮತ್ತು ನೈಫ್. ಮೊದಲಿಗೆ ನಾನು ಡಾಲರ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಡಾಲರ್ ಮಾಡಲು ಬೇಕಾಗಿರೋದು ಒಂದು ಬಾಲ್ ಆಫ್ ಕ್ಲೇ. ಇದನ್ನು ಹೀಗೆ ಇಟ್ಕೊಳ್ತೀನಿ. ಈಗ ನಾವು ಇದನ್ನು ಫ್ಲ್ಯಾಟ್ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ, ಇದು ಮೆಜರ್ಮೆಂಟ್ ಸ್ಟಿಕ್. ಇದರಿಂದ ಏನು ಯೂಸ್ ಅಂದರೆ, ಇದನ್ನು ಹೀಗೆ ಹಿಡ್ಕೊಂಡು ನಾವು ರೋಲರ್ ಪಿನ್, ಇದು ರೋಲರ್ ಪಿನ್. ಈ ರೋಲರ್ ಪಿನ್ನಿಂದ ಹೀಗೆ ರೋಲ್ ಮಾಡಿದಾಗ ನಮಗೆ ಒಂದು ಸೇಮ್ ಸೈಜ್ ಬರುತ್ತೆ ಎಲ್ಲ ಕಡೆ. ಒಂದು ರೌಂಡ್ ಡಾಲರ್ ಮಾಡಬೇಕಂದ್ರೆ ಒಂದೇ ಸೈಜ್ನಲ್ಲಿ ಬರುತ್ತೆ ಡಾಲರ್ಗೆ. ರೋಲ್ ಮಾಡಿ ಆದಮೇಲೆ ಒಂದು ಸ್ಲ್ಯಾಬ್ ಸಿಕ್ಕಿದೆ ನೋಡಿ, ಇದು ಈಕ್ವಲ್ ಸೈಜಲ್ಲಿ ಇದೆ. ಸೇಮ್ ಎಲ್ಲ ಫುಲ್ ಸ್ಲ್ಯಾಬ್ ಒಂದೇ ಸೈಜಲ್ಲಿದೆ. ಸೊ ನಮ್ಗೆ ಡಾಲರ್ಗೆ ಈಸಿ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಬಂದು, ನಮ್ಗೆ ಇದು ಇನ್ನು ಬೇಕಾಗಿರಲ್ಲ. ಇದನ್ನು ಸೈಡಿಗೆ ಇಟ್ಕೊಂಡು ಇದನ್ನು ನಮ್ಗೆ ಬೇಕಾಗಿರೋ ಶೇಪಲ್ಲಿ ಕಟ್ ಮಾಡ್ಕೋಬೇಕು. ಈಗ ನಾನು ನಿಮಗೆ ರೌಂಡ್ ಶೇಪಲ್ಲಿ ತೋರಿಸ್ತೀನಿ. ರೌಂಡ್ ಶೇಪಿಗೆ ಬೇಕಾಗಿರೋದು ಈ ರೌಂಡ್ ಶೇಪ್ ಕಟರ್ಸ್. ಈ ಕಟರನ್ನು ಹೀಗೆ ಇಟ್ಕೊಂಡು ಜಸ್ಟ್ ಒಂದು ಲೈಟಾಗಿ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ತೆಗೆದಾಗ ಹೀಗಿರುತ್ತೆ. ಇದನ್ನು ತೆಗೆದ್ರೆ ರೌಂಡ್ ಪೆಂಡೆಂಟ್ ರೆಡಿ. ಈಗ ಇದ್ರ ಮೇಲೆ ಡಿಸೈನ್ಸ್ ಮಾಡ್ಕೋಬೇಕು. ಈಗ ನಾನೊಂದು ಸಿಂಪಲ್ ಡಿಸೈನ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ರೌಂಡ್ ಶೇಪ್ ಇದೆ, ಇದರಲ್ಲಿ ಮಿಡ್ಲಲ್ಲಿ ಒಂದು ಈ ಪ್ಲಂಜರಿಂದ ಈ ರೌಂಡ್ ಶೇಪ್ ತೆಗಿತಾ ಇದ್ದೀನಿ. ಇದನ್ನು ಹಾಗೆ ಇಟ್ಕೊಂಡ್ರೆ ಆಮೇಲೆ ಡಿಸೈನ್ಗೆ ಬೇಕಾಗುತ್ತೆ, ಯೂಸ್ ಆಗುತ್ತೆ. ಸೊ ಈಗ ಇಲ್ಲಿ ನೋಡಿ, ಈಗ ಮಿಡ್ಲಲ್ಲಿ ಒಂದು ರೌಂಡ್ ಬಂದಿದೆ. ಈಗ ನಾನು ಡಿಸೈನ್ಗೆ ನೆಕ್ಸ್ಟ್ ಸೇಮ್ ಕಟರೇ ಇನ್ನೊಂದು ಸೈಜಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಒಂದು ಡಿಸೈನ್ ಬರುತ್ತೆ. ಹೀಗೆ ಮಾಡಬೇಕು ಅಂತ ಏನೂ ರೂಲ್ ಇಲ್ಲ, ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಈ ಕಟರಿಂದ ಇಂಪ್ರೆಷನ್ಸ್ ಕೊಟ್ಟಿದ್ದೀನಿ. ಈಗ ಅದರೊಳಗೆ ಈ ಇಂಪ್ರೆಷನ್ಸ್ ಒಳಗೆ ನಾವೇನಾದರೂ ಡಿಸೈನ್ ಮಾಡ್ಕೋಬೋದು. ಆ ಡಿಸೈನ್ಗೆ ನಾನು ಜಸ್ಟ್ ಒಂದು ಡಾಟ್ಸ್ ಕೊಡ್ತಾ ಇದ್ದೀನಿ ನೋಡಿ. ನೋಡಿ, ಇಷ್ಟು ಮಾಡಿದ್ದೀನಿ. ಇನ್ನೂ ಬೇಕು ಅಂದರೆ ಅಡಿಷ್ನಲ್ ಆಗಿ ಮೆಟೀರಿಯಲ್ಸ್ ಯಾವ್ದು ಬೇಕಾದ್ರೂ ತಗೋಬೋದು. ಈಗ ನಾನು ಜಸ್ಟ್ ಒಂದು ರೀಫಲ್ ತಗೊಂಡಿದ್ದೀನಿ, ಇದರಲ್ಲಿ ರೌಂಡ್ ಇಂಪ್ರೆಷನ್ಸ್ ಕೊಡ್ತಾ ಇದ್ದೀನಿ. ನಾವು ಯಾವುದೇ ಡಿಸೈನ್ ಮಾಡಿದ್ರೂ ಪೇಂಟ್ ಮಾಡೋದನ್ನು ಗಮನದಲ್ಲಿ ಇಟ್ಕೋಬೇಕು. ಪೇಂಟ್ ಮಾಡೋಕ್ಕೆ ಈಸಿಯಾಗಿರ್ಬೇಕು ನಮ್ಮ ಡಿಸೈನ್. ಪೆಂಡೆಂಟ್ ಮೇಲೆ ಡಿಸೈನ್ ರೆಡಿ ಆಯಿತು. ಈಗ ಅದಕ್ಕೆ ಜಸ್ಟ್ ಒಂದು ಸ್ಮಾಲ್ ಹ್ಯಾಂಗಿಂಗ್ ಫಿಕ್ಸ್ ಮಾಡೋಣ. ಅದಕ್ಕೆ ನೈಕ್ರೋಮ್ ವೈರ್ ಈಗ ತೋರಿಸಿದ್ವಲ್ಲ, ಅದನ್ನು ಹೀಗೆ ಫಿಕ್ಸ್ ಮಾಡಿಕೊಂಡು ಡಾಲರ್ಗೆ ಫಿಕ್ಸ್ ಮಾಡೋದು ಹೀಗೆ. ಈಗ ಇದಕ್ಕೆ ಚೈನ್ ನಾವು ಹಾಕೋಬೇಕಲ್ಲ, ಪೋಣಿಸ್ಕೋಬೇಕು. ಅದಕ್ಕೆ ಇಲ್ಲೊಂದು ನೈಕ್ರೋಮ್ ವೈರ್ ಫಿಕ್ಸ್ ಮಾಡ್ಕೊಳ್ಳೋಣ. ಈ ನೈಕ್ರೋಮ್ ವೈರ್ ಇರುತ್ತಲ್ಲ, ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಹೀಗೆ ಇದನ್ನು ಬೆಂಡ್ ಮಾಡ್ಕೋಬೇಕು. ಹೀಗೆ ಬೆಂಡ್ ಮಾಡಿಕೊಂಡು ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಎಲ್ಲಿ ಚೈನ್ ಬರುತ್ತೋ ಅಲ್ಲಿ ಫಿಕ್ಸ್ ಮಾಡ್ಕೋಬೇಕು ನೋಡಿ. ಈಗ ನಮ್ಮ ಟೆರಕೋಟಾ ಸಿಂಪಲ್ ಪೆಂಡೆಂಟ್ ರೆಡಿ. ಈ ಥರ ಬೀಡ್ಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಇದನ್ನು ಬೇಕಂದರೆ ನಾವು ಸರೌಂಡಿಂಗ್ಸಲ್ಲಿ ಫಿಕ್ಸ್ ಮಾಡ್ಕೋಬೋದು, ಬೇಡ ಅಂದರೆ ಬೇಡ, ಅದು ನಮ್ಮ ಚಾಯ್ಸ್. ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ಪು, ಇದನ್ನು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ಡ್ರೈ ಆದಮೇಲೆ ಫೈರ್ ಮಾಡ್ಕೋಬೇಕು. ಕಿಲ್ನ್ ಮೆಷಿನಲ್ಲಿ ಫೈರ್ ಮಾಡಬೇಕು. ಫೈರ್ ಮಾಡಿದಾಗ ನೋಡಿ, ನಮ್ಮ ಡಾಲರ್ಸು ಹೀಗಿರುತ್ತೆ. ಬ್ಲ್ಯಾಕ್ ಫೈರಿಂಗ್ ಇರುತ್ತೆ, ರೆಡ್ ಫೈರಿಂಗ್ ಇರುತ್ತೆ. ನಾನೀಗ ಬ್ಲ್ಯಾಕ್ ಫೈರಿಂಗಲ್ಲಿ ಮಾಡಿ ತಂದಿದ್ದೀನಿ ನಿಮಗೋಸ್ಕರ. ಈಗ ನೆಕ್ಸ್ಟ್ ಸ್ಟೆಪ್ಪು ಪೇಂಟಿಂಗ್. ನಾನು ನಿಮಗೆ ಈಗ ಪೇಂಟಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಪೇಂಟ್ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾನು ಬ್ಲ್ಯಾಕ್, ಪಿಂಕ್ ಮತ್ತು ವೈಟ್ ಯೂಸ್ ಮಾಡ್ತೀನಿ. ಈಗ ಲೆಟ್ ಅಸ್ ಸ್ಟಾರ್ಟ್ ವಿತ್ ಪಿಂಕ್ ಕಲರ್. ಪಿಂಕ್ ಕಲರ್ಗೆ ಬೇಕಾಗಿರೋದು ಸಣ್ಣ ಡಿಸೈನ್ ಇದೆ. ಸೊ ನಾನು ಸಣ್ಣ ಬ್ರಷ್ ತಗೊಂಡಿದ್ದೀನಿ. ನಾವು ಇಂಪ್ರೆಷನ್ ನೋಡಿಕೊಂಡು ಪೇಂಟ್ ಮಾಡಬೇಕು. ಪೇಂಟಿಂಗು ತುಂಬ ನೀಟಾಗಿ ಬರಬೇಕು, ಯಾಕೆಂದರೆ ಇದು ಫೈನಲ್ ಟಚಪ್. ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಒಂದು ಆಭರಣ ಹೇಗಿದೆ ಅನ್ನೋದು. ನೋಡಿ, ಈಗ ಫುಲ್ ಪೆಂಡೆಂಟ್ ರೆಡಿ ಆಗಿದೆ. ಪೇಂಟ್ ಮಾಡಿದ್ದೀನಿ. ಕೆಳಗಿನ ಜುಮ್ಕಾಗೂ ಫುಲ್ಲು ಎಲ್ಲ ಕಲರ್ಸ್ ಹಾಕಿ ರೆಡಿ ಮಾಡಿದ್ದೀನಿ. ಇಷ್ಟೇ ಸಾಕಾಗಲ್ಲ, ಇದಕ್ಕೆ ನೆಕ್ಸ್ಟ್ ಬೀಡ್ಸ್ ಬೇಕಾಗುತ್ತೆ ನಮಗೆ.
ಬೀಡ್ಸ್ಗೆ ಜಸ್ಟ್ ನಾನು ಕ್ಲೇ ತಗೊಂಡಿದ್ದೀನಿ. ಈ ಕ್ಲೇಯಲ್ಲಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ತಗೋಬೋದು. ನಾನು ಒಂದು ಟ್ರಯಾಂಗಲ್ ಶೇಪ್ ತಗೋತಾ ಇದ್ದೀನಿ. ಈಗ ಟ್ರಯಾಂಗಲ್ ಶೇಪ್ಗೆ ಜಸ್ಟ್ ಹೀಗೆ ರೌಂಡ್ ಮಾಡಿ ಅದನ್ನು ಒಂದು ಸೈಡ್ ಹೀಗೆ ಪ್ರೆಸ್ ಮಾಡಿದರೆ ಹೀಗೆ ಟ್ರಯಾಂಗಲ್ ಶೇಪ್ ಬರುತ್ತೆ. ಟ್ರಯಾಂಗಲ್ ಶೇಪ್ ರೆಡಿಯಾಗಿದೆ. ಈಗ ಇದಕ್ಕೆ ಕೆಳಗೆ ಒಂದು ರೌಂಡ್ ಬಾಲ್ ಮಾಡ್ಕೋಬೇಕು. ನೈಕ್ರೋಮ್ ವೈರ್ ತಗೊಂಡಿದ್ದೀನಿ. ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿಕೊಂಡು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಹೀಗೆ ಫಿಕ್ಸ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಇದಕ್ಕೀಗ ಹೋಲ್ ಮಾಡ್ಕೋಬೇಕು. ನಾವು ಪೋಣಿಸ್ಕೋಬೇಕಲ್ವ, ಅದಕ್ಕೆ ಹೋಲ್ ಮಾಡ್ಕೋಬೇಕು. ಜಸ್ಟ್ ಈ ಕಡೆಯಿಂದ ಈ ಕಡೆಗೆ ಒಂದು ಸ್ಮಾಲ್ ಈ ಥರ ಮಾಡಿಕೊಂಡ್ರೆ ಹೋಲ್ ರೆಡಿ ಆಯಿತು. ಈಗ ನಮ್ಮ ಫುಲ್ ಬೀಡ್ ರೆಡಿ. ಇದೇ ಥರ ನಮಗೆ ಎಷ್ಟು ಬೀಡ್ಸ್ ಬೇಕೋ ಅಷ್ಟು ಬೀಡ್ಸ್ ನಮ್ಮ ಲೆಂತ್ ನೋಡಿಕೊಂಡು ಅಷ್ಟು ಬೀಡ್ಸ್ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಅದನ್ನು ಫೈರ್ ಮಾಡಿ ಪೇಂಟ್ ಮಾಡಿದ್ರೆ ಪೋಣಿಸ್ಕೊಂಡ್ರೆ ನಮ್ಮ ಫುಲ್ ಸೆಟ್ ರೆಡಿ ಆಗುತ್ತೆ. ನೋಡಿ, ಈಗ ಇದು ಫೈರ್ ಮಾಡಿರೋಂಥ ಬೀಡ್ಸ್. ಈಗ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ಲ, ಅದು ಫೈರ್ ಮಾಡಾದಮೇಲೆ ಈ ಥರ ಇರುತ್ತೆ, ಬ್ಲ್ಯಾಕಲ್ಲಿ ಇರುತ್ತೆ. ಈಗ ಇದಕ್ಕೆ ನಾವು ಮತ್ತೆ ಕಲರ್ಸ್ ಪೇಂಟ್ಸ್ ಹಾಕ್ಕೋಬೇಕು. ಒಂದೊಂದು ಬೀಡ್ಗೂ ಪೇಂಟ್ ಹಾಕಿ ಆಮೇಲೆ ಪೋಣಿಸ್ಕೋಬೇಕು. ಪೇಂಟ್ ಮಾಡಾದಮೇಲೆ ಒಂದೊಂದು ಬೀಡ್ಗೂ ಮಾಡಬೇಕು. ಇದಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ ನಮಗೆ, ಯಾಕೆಂದರೆ ಎಷ್ಟು ಬೀಡ್ಸ್ ನಾವು ಪೋಣಿಸ್ತೀವೋ ಅಷ್ಟು ಬೀಡ್ಸ್ಗೂ ಹಾಕಬೇಕು. ಈಗ ಎಲ್ಲ ಸ್ಟೆಪ್ಸು ನೋಡಿದ್ರಲ್ಲ, ಈಗ ನೋಡಿ ಫೈನಲ್ ಸ್ಟೆಪ್ಪು ಆಯಿತು. ಈಗ ನಮ್ಮ ಹಾರ ರೆಡಿ ಆಯಿತು. ಇದು ನಮ್ಮ ಟೆರಕೋಟಾ ಜ್ಯುವೆಲ್ರಿ ರೆಡಿ. ಈಗ ಜ್ಯುವೆಲ್ರಿ ಮಾಡೋದನ್ನು ನೋಡಿದ್ರಲ್ಲ, ಅದರಿಂದ ಏನು ಉಪಯೋಗ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳಿ. ಈ ಟೆರಕೋಟಾ ಅನ್ನೋದು ನಾವು ಮಾಡೋದು ನ್ಯಾಚುರಲ್ ಕ್ಲೇಯಿಂದ, ಭೂಮಿ ಒಳಗೆ ಸಿಗೋ ಒಂದು ನ್ಯಾಚುರಲ್ ಕ್ಲೇಯಿಂದ. ಅದು ನಮ್ಮ ಮೈ ಮೇಲಿದ್ದಾಗ ನಮ್ಮ ಮೈಯೊಳಗಿನ ಉಷ್ಣಾಂಶವನ್ನು ಎಳ್ಕೊಳ್ಳುತ್ತೆ. ಪ್ಲಸ್ ನಮ್ಮ BP ಮತ್ತು ಇಮೋಷನ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ಅದರಿಂದ ತುಂಬ ಉಪಯೋಗವೂ ಇದೆ. ಸೊ ನೀವು ಟ್ರೈ ಮಾಡ್ಕೊಳ್ಳಿ. ಇದಕ್ಕೆ ಅಂತ ಕ್ಲಾಸಸ್ ಎಲ್ಲ ನಡೀತಾ ಇರುತ್ತೆ. ತಿಳ್ಕೊಂಡು ನೀವೇ ಮಾಡಿಕೊಂಡು ನಿಮ್ಮ ಜ್ಯುವೆಲ್ರಿ ನೀವೇ ಹಾಕ್ಕೊಂಡು ಸಂತೋಷಪಡಿ. ಸರಳವಾಗಿ, ಸುಲಭವಾಗಿ, ಆಕರ್ಷಣೀಯವಾಗಿ ಟೆರಕೋಟಾ ಸರಗಳನ್ನು ಮಾಡೋದು ಹೇಗೆ ಅಂತ ತಿಳಿದುಕೊಂಡ್ರಿ ಅಲ್ವಾ? ನೀವು ಸಹ ನಿಮ್ಮ ಉಡುಗಿಗೆ ಒಪ್ಪುವಂತಹ ಜ್ಯುವೆಲರಿಗಳನ್ನು ತಯಾರಿಸಿ ಎಲ್ಲ ಸಮಾರಂಭಗಳಲ್ಲೂ ತೊಟ್ಟುಕೊಳ್ಳೋದ್ರಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗೋದ್ರಲ್ಲಿ ಸಂದೇಹವೇ ಇಲ್ಲ.